ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಾವು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಈ ಹೆಸರಿನ ಮಹಿಳೆ, ವಿಶೇಷವಾಗಿ ಎಸ್ ಎಂಬ ವ್ಯಕ್ತಿ, ಈ ವ್ಯಕ್ತಿಯನ್ನು ಮದುವೆಯಾಗುವ 10,000% ಅವಕಾಶವನ್ನು ಹೊಂದಿರುತ್ತಾರೆ. ಇದು ಅವರಲ್ಲ, ಇದು ಸಾಕ್ಷಿ. ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಮಕರ ರಾಶಿಯವರಿಗೆ ಏನಾಗುತ್ತದೆ? ಯಾವುದೇ ಹೆಸರಿನ ಮಹಿಳೆ, ವಿಶೇಷವಾಗಿ ಎಸ್ ಎಂಬ ವ್ಯಕ್ತಿ, ನಿಮ್ಮ ಅಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸಿದ್ದರೆ ಎಲ್ಲಿಯೂ ಬಿಟ್ಟು ಬಿಡದೆ ಈ ವಿಡಿಯೋವನ್ನು ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರಲ್ಲಿ ಯಾವುದೇ ಮಕರ ರಾಶಿಯವರಿದ್ದರೆ ತಕ್ಷಣ ಅವರೊಂದಿಗೆ ಇದನ್ನು ಹಂಚಿಕೊಳ್ಳಿ, ಅಂದರೆ ಇದನ್ನು ಶೇರ್ ಮಾಡಿ. ಮಕರ ರಾಶಿ ಚಕ್ರದಲ್ಲಿ ಇದು 10ನೆಯ ರಾಶಿ ಚಕ್ರ. ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳಲ್ಲಿ ಜನಿಸಿದವರು, ಶ್ರವಣ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು ಮತ್ತು ಧನಿಷ್ಠ ನಕ್ಷತ್ರದ 1 ಅಥವಾ 2 ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ. ಇಂದು ನಾವು ಮಾತನಾಡಲಿರುವ ವಿಷಯವು ಮಕರ ರಾಶಿಯವರಿಗೆ ಸಂಬಂಧಿಸಿದ ಬಹಳ ಮುಖ್ಯವಾದ ವಿಷಯವಾಗಿದೆ. ವಿಶೇಷವಾಗಿ ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಲಿದೆ. ಇದು ಸಾಮಾನ್ಯ ವಿಷಯವಲ್ಲ. ಈ ಘಟನೆಯ ಹಿಂದೆ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಮಹಿಳೆ ಇದ್ದಾಳೆ. ಈ ವಿಷಯದ ಬಗ್ಗೆ ಜ್ಯೋತಿಷ್ಯ ಹೇಳುವ ಚಿಹ್ನೆಗಳು ಬಹಳಷ್ಟು ಸ್ಪಷ್ಟವಾಗಿದೆ ಎಂದು ಹೇಳಲೇಬೇಕು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರವೇ ನಿಮಗೆ ನಿಜವಾದ ವಿಷಯ ಅರ್ಥವಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಮಾವಾಸ್ಯೆಯ ಪರಿಣಾಮವು ಜ್ಯೋತಿಷ್ಯದಲ್ಲಿ ಬಹಳ ಶಕ್ತಿಶಾಲಿ ದಿನವಾಗಿದೆ. ವಿಶೇಷವಾಗಿ ಮಾರ್ಚ್ 19ರ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಈ ದಿನದ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಗುಪ್ತ ವಿಷಯಗಳು ಹೊರಬರುತ್ತವೆ, ಕೆಲವು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ, ಕೆಲವು ಹೊಸ ಅವಕಾಶಗಳು ಸಹ ನಿಮ್ಮ ಮುಂದೆ ಬರುತ್ತವೆ. ಅವರು ಬರುತ್ತಾರೆ ಎಂದು ಹೇಳಲೇಬೇಕು. ಆದರೂ ಈ ಬದಲಾವಣೆಯಲ್ಲಿ ಮಹಿಳೆಯ ಪಾತ್ರ ಬಹಳ ನಿರ್ಣಾಯಕ ಎಂದು ಹೇಳಬಹುದು. ಎಸ್ ಎಂಬ ಹೆಸರಿನ ಮಹಿಳೆಯ ಜ್ಯೋತಿಷ್ಯ ಚಿಹ್ನೆಗಳ ಪ್ರಕಾರ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಮಹಿಳೆ ಮಕರ ರಾಶಿಯವರ ಜೀವನದಲ್ಲಿ ಬರಬಹುದು. ಅವಳ ಹೆಸರು ಹೀಗಿರಬಹುದು: ಸುಜಾತ, ಸುನೀತಾ, ಸಿರಿ, ಸೌಮ್ಯ, ಮತ್ತೆ ಸಾವಿತ್ರಿ, ಸುಷ್ಮಾ, ಸರೋಜಿನಿ, ಸಂಭಾವ್ಯ ಹೆಸರುಗಳು. ಈ ಮಹಿಳೆ ನಿಮ್ಮ ಜೀವನದಲ್ಲಿ ಬರುವುದು ಕಾಕತಾಳೀಯವಲ್ಲ. ಇದರ ಹಿಂದೆ ದೈವಿಕ ಇಚ್ಛೆ ಇದೆ ಎಂಬುದನ್ನು ನೆನಪಿಡಿ. ಆದರೆ ಸಂಭವಿಸಲಿರುವ ದೊಡ್ಡ ವಿಷಯವೆಂದರೆ ಸ್ನೇಹಿತರೆ, ಈ ಮಹಿಳೆಯಿಂದಾಗಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಯದು ಅದೃಷ್ಟದ ಬದಲಾವಣೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ತೊಂದರೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಮ್ಮ ಎಲ್ಲ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಮಾಯವಾಗುತ್ತದೆ. ಎರಡನೆಯದು, ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ, ಮನೆಯಲ್ಲಿ ಶುಭ ಘಟನೆಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುತ್ತವೆ. ಕೆಲವರು ಮದುವೆಯಾಗಬಹುದು. ಮೂರನೆಯದು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಅವಕಾಶ. ಈ ಮಹಿಳೆಯ ಮೂಲಕವೂ ನಿಮಗೆ ಒಳ್ಳೆಯ ಅವಕಾಶ ಬರಬಹುದು. ಮುನ್ನೆಚ್ಚರಿಕೆಗಳು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಒಂದು ಎಚ್ಚರಿಕೆ ಇರುತ್ತದೆ ಎಂಬುದನ್ನು ನೆನಪಿಡಿ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಯಾರನ್ನು ತಕ್ಷಣ ನಂಬಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹೇಳದಿರುವುದು ಉತ್ತಮ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ನೀವು ಈ 3 ವಿಷಯಗಳನ್ನು ನೆನಪಿಸಿಕೊಂಡರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಸ್ನೇಹಿತರೆ ಎಂಬುದನ್ನು ನೆನಪಿಡಿ. ದೈವಿಕ ಮಾರ್ಗದರ್ಶನದ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಶನಿವಾರ ಶಿವ ದೇವಾಲಯದಲ್ಲಿ ದೀಪ ಹಚ್ಚಿದರೆ, ಹನುಮಂತನ ದೇವರನ್ನು ಪ್ರಾರ್ಥಿಸುವುದು ತುಂಬಾ ಒಳ್ಳೆಯದು. ಹೀಗೆ ಹೇಳಬಹುದು, ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು. ಆದರೆ ಒಂದು ರಹಸ್ಯ ಚಿಹ್ನೆಯೂ ಇದೆ ಸ್ನೇಹಿತರೆ. ಮಕರ ರಾಶಿಯವರು ಈ ಮಾರ್ಚ್ 19ರ ಅಮಾವಾಸ್ಯೆ ಎಂದು ಕೆಲವು ರಹಸ್ಯ ಚಿಹ್ನೆಗಳನ್ನು ನೋಡಬಹುದು. ಕೆಲವು ಜನರು ಇದ್ದಕ್ಕಿದ್ದಂತೆ ಹಳೆಯ ಪರಿಚಯಸ್ಥರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು. ಈಗಾಗಲೇ ನಿಮ್ಮ ಜೀವನವನ್ನು ಬಿಟ್ಟು ವ್ಯಕ್ತಿ ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ಸ್ಥಗಿತವಾಗಿದ್ದ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು. ಇದು ಕಾಕತಾಳೀಯವಲ್ಲ. ಜ್ಯೋತಿಷ್ಯದ ಪ್ರಕಾರ ಇದು ಗ್ರಹಗಳ ಪ್ರಭಾವದಿಂದ ಆದರೆ ಅದು ಆಗುತ್ತದೆ ಎಂಬುದನ್ನು ನೆನಪಿಡಿ ಸ್ನೇಹಿತರೆ. ಎಸ್ ಎಂಬ ಮಹಿಳೆಯ ಸಹಾಯ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ನಿಮಗೆ 3 ರೀತಿಯಲ್ಲಿ ಸಹಾಯ ಮಾಡಬಹುದು. ಮೊದಲನೆಯದು, ಭಾವನಾತ್ಮಕ ಧೈರ್ಯ. ನೀವು ಹಲವು ದಿನಗಳಿಂದ ಒತ್ತಡದಲ್ಲಿ ಇರಬಹುದು. ಅವರ ಮಾತುಗಳು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಎರಡನೆಯದು, ಹಣಕಾಸಿನ ಪರವಾಗಿ ಒಂದು ಅವಕಾಶ. ಕೆಲವರಿಗೆ ಅವರ ಮೂಲಕ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ಒಳ್ಳೆಯ ಮಾಹಿತಿಗಳು ಸಿಗಬಹುದು. ಮೂರನೆಯದು, ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ. ಮನೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಅವರು ಸಲಹೆಯಿಂದ ಪರಿಹರಿಸಬಹುದು ಎಂದು ಹೇಳಲೇಬೇಕು. ಹಿಂದೆ ಏನಾಯಿತು? ಅನ್ಯಾಯ ಸ್ನೇಹಿತರೆ. ಮಕರ ರಾಶಿಯವರು ಹಿಂದೆ ಬಹಳಷ್ಟು ಅನ್ಯಾಯವನ್ನು
ಎದುರಿಸಿರಬಹುದು ಮತ್ತು ಕೆಲವರು ನಿಮ್ಮ ದಯೆಯನ್ನು ದುರುಪಯೋಗಪಡಿಸಿಕೊಂಡಿರಬಹುದು. ನೀವು ನಂಬಿದ ಯಾರೋ ಒಬ್ಬರಿಂದ ನಿಮಗೆ ದ್ರೋಹ ಬಗೆದಿರಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಅಮಾವಾಸ್ಯೆಯ ನಂತರ ಅನ್ಯಾಯ ನಿಮ್ಮ ಬಳಿಗೆ ಮರಳಲು ಪ್ರಾರಂಭಿಸುತ್ತದೆ ಎಂದು ನೆನಪಿಡಿ. ನಿಮ್ಮನ್ನು ಕಷ್ಟಕ್ಕೀಡು ಮಾಡಿದವರು ಖಂಡಿತವಾಗಿಯೂ ತಮ್ಮ ತಪ್ಪುಗಳನ್ನು ಅರಿವಿಕೊಳ್ಳುತ್ತಾರೆ ಎಂದು ಹೇಳಬೇಕು. ಆದರೂ ಈ ಸಮಯದಲ್ಲಿ ದೇವರ ಕೃಪೆ ಮಕರ ರಾಶಿಯವರೊಂದಿಗೆ ಇರುತ್ತದೆ. ದೇವರ ಅನುಗ್ರಹ ಬಹಳ ಹೇರಳವಾಗಿದೆ ಎಂದು ಹೇಳಬೇಕು. ವಿಶೇಷವಾಗಿ ಶನಿವಾರ ಶಿವನಿಗೆ ಪ್ರಾರ್ಥಿಸುವುದು, ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿದರೆ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆಶ್ಚರ್ಯ ಘಟನೆಗಳು ಸ್ನೇಹಿತರೆ, ಮಾರ್ಚ್ 19ರ ನಂತರ ಮಕರ ರಾಶಿಯವರು ಕೆಲವು ಆಶ್ಚರ್ಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ. ಈ ಸುದ್ದಿ ಉದ್ಯೋಗ ಅಥವಾ ಕುಟುಂಬದಲ್ಲಿನ ಶುಭ ಕಾರ್ಯಗಳ ಬಗ್ಗೆಯೂ ಇರಬಹುದು. ನಿಮ್ಮ ಕಡೆಯಿಂದ ಈ ಸುದ್ದಿ ಕೇಳಿದ ತಕ್ಷಣ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುತ್ತೀರಿ. ಒಂದು ಮುಖ್ಯ ಮಾಹಿತಿ ಎಂದರೆ ಮಕರ ರಾಶಿಯವರು ಈ ಸಮಯದಲ್ಲಿ ಖಂಡಿತವಾಗಿಯೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು ಮಾಡಬಾರದು ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ತಿರಸ್ಕರಿಸಬಾರದು. ಕೆಲವು ಅವಕಾಶಗಳು ಮೊದಲಿಗೆ ಚಿಕ್ಕದಾಗಿ ಕಾಣಬಹುದು, ಆದರೆ ನಂತರ ಅದು ಬಹಳ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಎಲ್ಲದರ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಒಂದು ಸಣ್ಣ ಸಂದೇಶ ಸ್ನೇಹಿತರೆ, ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳು ಸಂಭವಿಸಲಿದೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಮಹಿಳೆಯ ಮೂಲಕ ಒಂದು ಮುಖ್ಯ ಘಟನೆ ಸಂಭವಿಸಲಿದೆ. ಈ ಘಟನೆಯು ನಿಮ್ಮನ್ನು ಬದಲಾಯಿಸುತ್ತದೆ. ಬದುಕು ಹೊಸದು ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಕರೆದು ಹೋಗುವ ಸಾಧ್ಯತೆ ಇದೆ. ಆದರೆ ಜಾಗರೂಕರಾಗಿರಿ, ದೇವರನ್ನು ನಂಬಿ ಮುಂದುವರಿಯಿರಿ. ಅನಂತರ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸಿದರೂ ಸಹ ನೀವು ಅವೆಲ್ಲವನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ ಮುಂದುವರಿಯುತ್ತಿದ್ದರೆ ಮಾತ್ರ ನಿಮ್ಮ ಜೀವನ ಅದ್ಭುತವಾಗುತ್ತದೆ. ಆದರೆ ಸ್ನೇಹಿತರೆ, ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಹಠಾತ್ ಪರಿಚಯ ಮಕರ ರಾಶಿಯವರ ಜೀವನವನ್ನು ಬಹಳ ಗಮನಾರ್ಹವಾಗಿ ಬದಲಾಯಿಸುತ್ತದೆ ಎಂದು ನೆನಪಿಡಿ. ಮೊದಲಿಗೆ ನೀವು ಇದನ್ನು ಗಂಭೀರವಾಗಿ ಪರಿಗಣಿಸಬಹುದು ಮತ್ತು ಒಬ್ಬ ಮಹಿಳೆ ನಿಮ್ಮನ್ನು ಆಶ್ಚರ್ಯಪಡಿಸಬಹುದು, ಆದರೆ ಅದು ನಿಮ್ಮ ಜೀವನವನ್ನು ಬಹಳ ಗಮನಾರ್ಹವಾಗಿ ಬದಲಾಯಿಸುತ್ತದೆ. ಅವಳ ಮಾತುಗಳು ಮತ್ತು ಸಲಹೆಗಳು ನಿಮಗೆ ಉಪಯುಕ್ತವಾಗಬಹುದು. ವಿಶೇಷವಾಗಿ ಅವಳ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾದರೆ ಅವಳು ಏನು ಹೇಳುತ್ತಾಳೆ ಎಂಬುದರ ಬಗ್ಗೆ ಗಮನ ಹರಿಸಿ, ಏಕೆಂದರೆ ಜ್ಯೋತಿಷ್ಯದ ಪ್ರಕಾರ ಈ ಪರಿಚಯ ನಿಮ್ಮ ಜೀವನವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ಬಹಳ ಸ್ಪಷ್ಟವಾದ ಅವಕಾಶವಾಗಿದೆ. ಆರ್ಥಿಕ ಬದಲಾವಣೆಗಳು ಸ್ನೇಹಿತರೆ, ಮಕರ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಈ ಅಮಾವಾಸ್ಯೆಯ ನಂತರ ವಿಷಯಗಳು ಸ್ವಲ್ಪ ಬದಲಾಗುತ್ತವೆ. ಕೆಲವರಿಗೆ ಹಳೆಯ ಸಾಲಗಳು ಹಿಂತಿರುಗಬಹುದು, ಆದರೂ ಹೊಸ ಆದಾಯದ ಮೂಲಗಳು ಸಹ ಕಾಣಿಸಬಹುದು. ಹೊಸ ಆದಾಯಕ್ಕೆ ಸ್ಪಷ್ಟವಾದ ಅವಕಾಶವಿದೆ. ಚಿಕ್ಕ ವ್ಯವಹಾರವನ್ನು ಪ್ರಾರಂಭಿಸುವ ಆಲೋಚನೆ ಮನಸ್ಸಿಗೆ ಬರಬಹುದು. ಈ ಸಮಯದಲ್ಲಿ ಬರುವ ಅವಕಾಶವನ್ನು ನೀವು ಬಿಡದೆ ಯಶಸ್ವಿಗೊಳಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡಗಳನ್ನು ನೀವು ನೋಡಲಿದ್ದೀರಿ ಎಂದು ಹೇಳಲೇಬೇಕು. ಆದರೂ ಈ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಮಾರ್ಚ್ 19ರಂದು ಅಮಾವಾಸ್ಯೆಯ ನಂತರ ಮಕರ ರಾಶಿಯವರಿಗೆ ಏನಾಗುತ್ತದೆ, ವಿಶೇಷವಾಗಿ ಎಸ್ ಎಂಬ ವ್ಯಕ್ತಿಯ ಮೂಲಕ ಈ ವಿಡಿಯೋದಲ್ಲಿ ನೀವು ಎಲ್ಲ ವಿಷಯಗಳನ್ನು ಕಲಿತಿದ್ದೀರಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಅಥವಾ ಕುಟುಂಬದ ಸದಸ್ಯರಲ್ಲಿ ಮಕರ ರಾಶಿಯವರಿದ್ದರೆ ಈ ವಿಡಿಯೋನ ತಕ್ಷಣ ಅವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ಮಾರ್ಚ್ 19ರ ನಂತರ ಅಂದರೆ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ನಂತರ ಆ ಸ್ತ್ರೀಯ ಆಗಮನವಾಗುತ್ತದೆ. ಖಂಡಿತ ಆ ಸ್ತ್ರೀ ಯಾರೆಂದು ತಿಳಿದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನವನ್ನು ಒಳ್ಳೆ ದಾರಿಯಲ್ಲಿ ನಡೆಸಲು ಬರುತ್ತಿದ್ದಾರೆ. ಖಂಡಿತ ಅದನ್ನು ತಪ್ಪು ತಿಳಿದುಕೊಳ್ಳಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಮಕರ ರಾಶಿಯವರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ